ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ನಮ್ಮ ಹಳ್ಳಿಯಲ್ಲೇ ವಾಕ್ ಮಾಡಿದೆ. ನಮ್ಮ ಹಳ್ಳಿ ತುಂಬ ಚಿಕ್ಕ ಹಳ್ಳಿ. ಅದಕ್ಕೆ ನಮ್ಮ ಹಳ್ಳಿ ಹೆಸರೇ ಚಿಕ್ಕನಹಳ್ಳಿ. ನಮ್ಮ ಹಳ್ಳಿ ಸುತ್ತಲೂ ಬರೀ ಬೆಟ್ಟ, ಗುಡ್ಡ, ಕಾಡು, ಹಳ್ಳ, 2 ಕೆರೆ ಕೂಡ ಇದೆ. ನಮ್ಮೂರಿಂದ ಹೆಚ್ಚಾಗಿ ಹೊರಗಡೆ ಕೆಲಸಕ್ಕೆ ಅಂತ ಜನ ಹೋಗಲ್ಲ. ಅಂದರೆ ಎಲ್ಲರೂ ವ್ಯವಸಾಯ ಮಾಡ್ತಾರೆ. ನಾವು ಚಿಕ್ಕವರಾಗಿದ್ದಾಗ ಟೊಮೊಟೊ, ಸೌತೆಕಾಯಿ, ಆಲೂಗಡ್ಡೆ, ರಾಗಿ, ಕಡಲೆಕಾಯಿ, ಆ, ಹುಳ್ಳಿಕಾಯಿ ಈ ಥರದ ಬೆಳೆಗಳೇ ಹೆಚ್ಚಾಗಿ ಬೆಳೀತಾಯಿದ್ರು. ಇದಕ್ಕೆ ಕೆಲಸದವ್ರು ಕೂಡ ಹೆಚ್ಚಿನ ಜನ ಬೇಕಾಗಿತ್ತು. ಇದರ ಜೊತೆಗೆ ಈರುಳ್ಳಿ. ಈರುಳ್ಳಿ ಅಂದರೆ ದೊಡ್ಡ ಈರುಳ್ಳಿ ಅಲ್ಲ, ಆ ಸಣ್ಣ ಈರುಳ್ಳಿ ಬರ್ತಲ್ಲ, ನಾಟಿ ಸ್ಟೈಲು, ಇಡ್ಲಿ ಸಾಂಬಾರಿಗೆ ಜಾಸ್ತಿ ಯೂಸ್ ಮಾಡ್ತಾರಲ್ಲ, ಅದನ್ನು ಬೆಳೀತಾ ಇದ್ವಿ. ಕೆಲವೊಂದು ವರ್ಷಗಳು ಕಳೆದ ಮೇಲೆ ಕೆಲಸದವ್ರು ಸಿಗ್ತಾ ಇಲ್ಲ, ಆ ಮನೆಯಲ್ಲಿ ಇರೋರು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಕೆಲಸ ಕಡಿಮೆ ಇರುವಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ರು. ಬಾಳೆ, ಅಡಿಕೆ, ಅದರ ಜೊತೆಗೆ ಸೀಮೆ ಹಸುಗಳು, ಕುರಿ ಫಾರಮ್ಗಳನ್ನು ನೋಡ್ಕೋತಾರೆ. ನಮ್ಮೂರ ಹತ್ರ ಜಕ್ಕಲಮಡುಗು ಡ್ಯಾಮ್ ಇದೆ. ಈ ಡ್ಯಾಮಿಂದ ಈ 2 ನಗರಗಳಿಗೆ ಕುಡಿಯುವ ನೀರು ಸರಬರಾಜಾಗುತ್ತೆ. ಮಳೆ ಬಂದಾಗ ಬೆಟ್ಟ ಗುಡ್ಡಗಳಲ್ಲಿ ಬಿದ್ದ ನೀರು ಈ ಡ್ಯಾಮ್ಗೆ ಬರುತ್ತೆ. ಕುಡಿಯೋದಕ್ಕೆ ಈ ನೀರು ತುಂಬ ಚೆನ್ನಾಗಿದೆ, ಜೀವಜಲ. ದೊಡ್ಡಬಳ್ಳಾಪುರ ಮತ್ತು ಚಿಕ್ಕಬಳ್ಳಾಪುರ ಈ 2 ನಗರಗಳಿಗೆ ಪ್ರತಿದಿನ ಇಲ್ಲಿಂದ ಕುಡಿಯುವ ನೀರು ಸರಬರಾಜಾಗುತ್ತೆ. ಈ 2 ನಗರಗಳು ಬೆಂಗಳೂರಿಗೆ ತುಂಬ ಹತ್ತಿರದಲ್ಲಿವೆ. ನೀವು ಈ ಡ್ಯಾಮ್ ನೋಡಲು ಬರಬೇಕಾದ್ರೆ ಇಲ್ಲಿಗೆ ಸರಿಯಾದ ಬಸ್ಸಿನ ಅನುಕೂಲ ಇಲ್ಲ. ಅಂದರೆ ಬೆಳಗ್ಗೆ ಸಂಜೆ ಇರುತ್ತೆ, ಎನಿ ಟೈಮ್ ಇರೋದಿಲ್ಲ. CB-ಪುರ, DB-ಪುರ ಅಂದರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ 2 ಕಡೆಯಿಂದನೂ ಇಲ್ಲಿಗೆ ಬರಬಹುದು. ಬೆಂಗಳೂರಿಂದ ಬರೋರಿಗೆ ದೊಡ್ಡಬಳ್ಳಾಪುರದಿಂದ ಬಂದರೆ ತುಂಬ ಹತ್ತಿರ ಆಗುತ್ತೆ, ಸುಲಭ ಕೂಡ. ಚಿಕ್ಕಬಳ್ಳಾಪುರದಿಂದನೂ 15 ಕಿಲೋಮೀಟ್ರ್ ಆಗುತ್ತೆ, ದೊಡ್ಡಬಳ್ಳಾಪುರದಿಂದನೂ 15 ಕಿಲೋಮೀಟ್ರ್ ಆಗುತ್ತೆ. ಈ ಕಡೆ ಬಂದಾಗ ಯಾವಾಗಾದರೂ ಒಂದು ವಿಸಿಟ್ ಕೊಡಿ, ತುಂಬ ಚೆನ್ನಾಗಿದೆ ಡ್ಯಾಮ್ ಎಲ್ಲನೂ. ಧನ್ಯವಾದಗಳು. ಥ್ಯಾಂಕ್ ಯು.